ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಬೆಳಗ್ಗೆಯಿಂದ ಇದೊಂದು ನೋಟಿಫಿಕೇಶನ್ ಎಲ್ಲ ಕಡೆ ಓಡಾಡ್ತಾ ಇದೆ. ಬೆಳಗ್ಗೆ ನೋಟಿಫಿಕೇಶನ್ ಬಂತು, ಬಟ್ KEA ವೆಬ್ಸೈಟ್ ಅಲ್ಲಿ ಇನ್ನೂ ಅಪ್ಡೇಟ್ ಆಗಿರಲಿಲ್ಲ. ಎಸ್, ನಿಮ್ಮ DCET 2024 ಎಕ್ಸಾಮ್ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆಗಿದೆ. KEA ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. KEA ವೆಬ್ಸೈಟ್ ಅಲ್ಲೂ ಅಪ್ಡೇಟ್ ಆಗಿದೆ. ಹಾಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆಯಾ ಸರ್ ಅಂತ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಈ ಸಲ ಎಕ್ಸಾಮ್ ಆನ್ಲೈನ್ ಅಂತ ಹೇಳ್ತಾ ಇದ್ದೆ, ಆಫ್ಲೈನ್ ಆಗ್ಬೋದು, ಆನ್ಲೈನ್ ಆಗ್ಬೋದು ಅಂತ ಹೇಳ್ತಾ ಇದ್ದೆ. ಬಟ್ ಅವ್ರಿಗೆ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ಆನ್ಲೈನ್ ಆಫ್ಲೈನ್ ಅಂತ. ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಾನು ನಿಮ್ಮ ಡಿಪ್ಲೊಮಾ ಗುರು ಉಮೇಶ್ ಫ್ರಮ್ ನಮ್ ಡಿಪ್ಲೊಮಾ ಚಾನಲ್. ಈ ತರ ಅಪ್ಡೇಟ್ಸ್ ಆಗಿ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ DCET ಎಕ್ಸಾಮ್ ಮುಗಿಯೋವರೆಗೂ ಮತ್ತೆ ಕೌನ್ಸಿಲಿಂಗ್ ಮುಗಿಯೋವರೆಗೂ, ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ನೋಟಿಫಿಕೇಶನ್ ನೋಡೋದಾದ್ರೆ, ಬೆಳಗ್ಗೆ ಈ ತರ ಒಂದು ನೋಟಿಫಿಕೇಶನ್ ಬಂತು. DCET 2024 ಅಪ್ಲಿಕೇಶನ್ ಡೇಟು ಅನೌನ್ಸ್ ಆಗಿದೆ ಅಂತ ಬಂದಿತ್ತು. ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಡಿಪ್ಲೊಮಾ ಅಭ್ಯರ್ಥಿಗಳ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ 24, ವೃತ್ತಿಪರ ಡಿಪ್ಲೊಮಾ ಪದವೀಧರ ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್ ಅಭ್ಯರ್ಥಿಗಳಿಗೂ ಸೇರಿದಂತೆ, ಅಂದ್ರೆ ಜನರಲ್ ಆಗಿ ಏನ್ ರೆಗ್ಯುಲರ್ ಕ್ಲಾಸ್ ಹೋಗ್ತಾರೆ ಅವ್ರಿಗೆ, ಮತ್ತೆ ಈವ್ನಿಂಗ್ ಕಾಲೇಜ್ ಯಾರು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವ್ರಿಗೆ ನೋಟಿಫಿಕೇಶನ್ ಬಂತು. ಇದು ಪೇಪರ್ ಅಲ್ಲಿ ಆಕ್ಚುಲಿ ಬಂದಿರೋದು 4/4 KEA ಕಡೆಯಿಂದ ಬಂದಿರೋದು, ಬಟ್ ಪೇಪರ್ ಅಲ್ಲಿ ಬಂದಿರೋದು ಇವತ್ತು ಬಂತು. ಎಕ್ಸಾಕ್ಟ್ಲಿ 6th ಏಪ್ರಿಲ್ ಪೇಪರ್ ಅಲ್ಲಿ ಬಂದಿದೆ, ವಿಜಯವಾಣಿ ಪೇಪರ್ ಅಲ್ಲಿ ಬಂದಿದೆ. ಓಕೆ, ಸೊ ಇವಾಗ ನಾನು ಬೆಳಗ್ಗೆನೆ ಬಂತು, ಬಟ್ ಬೆಳಗ್ಗೆ ಸ್ವಲ್ಪ ಬಿಸಿ ಇದ್ದೆ, ವಿಡಿಯೋ ಮಾಡಕ್ಕಾಗಿರ್ಲಿಲ್ಲ. ಮತ್ತೆ KEA ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರಲಿಲ್ಲ. ಸೊ KEA ಅಲ್ಲಿ ಎಲ್ ಸರ್ ನೋಡಬೇಕು, ನಾವು ಅಪ್ಡೇಟ್ಸ್ KEA ವೆಬ್ಸೈಟ್ ಅಲ್ಲಿ ಎಲ್ ಸರ್ ನೋಡಬೇಕು, ಅವ್ರು ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಇಲ್ಲಿ ಅವ್ರು ಹೇಳ್ದಂಗೆ KEA.karnataka.nic.in ಹೋದ್ರು ಆಗುತ್ತೆ, ಇಲ್ಲ ಅಂದ್ರೆ CETonline.karnataka.gov.in ಹೋದ್ರೂ ಆಗುತ್ತೆ, ಇಲ್ಲ ಜಸ್ಟ್ ಗೂಗಲ್ ಬಂದು KEA ಅಂತ ಟೈಪ್ ಮಾಡಿ ಬಂದ್ಬಿಡುತ್ತೆ. ಇಲ್ಲೆಲ್ಲ ಸರ್ ಇರುತ್ತೆ ಅಂತಂದ್ರೆ ನೋಡಿ, ಅಡ್ಮಿಷನ್ಸ್ ಬಂದ್ರೆ ನೋಡಿ ಡಿಪ್ಲೊಮಾ CET ಅಂತ ಇದೆ, ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನಿಮಗೆ. ಸೊ ಓಪನ್ ಆದ್ರೆ ಈ ತರ ಕಾಣಿಸುತ್ತೆ ನೋಡಿ, ಇಲ್ಲಿ ಓಪನ್ ಆಗಿದೆ. ಡಿಪ್ಲೊಮೋ CET 2024, ಡಿಪ್ಲೊಮೋ DCET ಅಂತ ಏನ್ ಕರಿತೀವಿ, ಡಿಪ್ಲೊಮೋ CET 2024 ಒಂದು ನೋಟಿಫಿಕೇಶನ್ ಓಪನ್ ಆಗಿದೆ. ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ತಗೊಂಡು ನೋಡಿ, ಇಲ್ಲಿ ಬರುತ್ತೆ DTT ಡಿಪ್ಲೊಮೋ 2023, ಮತ್ತೆ ಇಲ್ಲಿ ಡಿಪ್ಲೊಮೋ 2022. ಓಕೆ, ಇದನ್ನ ಇಲ್ಲೇ ಇದೆ ಅನ್ಸುತ್ತೆ. ಓಕೆ ನೋಡಿ, ಇಲ್ಲೇ ಇದೆ ಡಿಪ್ಲೊಮೋ CET 2023, ಪ್ರೀವಿಯಸ್ ಇಂದ ಅಲ್ಲೇ ಇದೆ, ತೆಗ್ದಿಲ್ಲ ಅವರು. 2024 ಬರುತ್ತೆ. ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಲ್ಲಿ ಬರ್ತಾ ಹೋಗುತ್ತೆ, ನಿಮ್ಗೆ ಇಲ್ಲಿ. ಓಕೆ, ಎಲ್ಲ ಅಪ್ಡೇಟ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ DCET 2024 ಅಪ್ಲಿಕೇಶನ್ ನೋಟಿಫಿಕೇಶನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ನೋಡಿ. ಇಲ್ಲಿ KEA ಕಡೆಯಿಂದ ಅಫಿಷಿಯಲ್ ನೋಟಿಫಿಕೇಶನ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ, ಎರಡೂ ಕಡೆ ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಎರಡೂ ಕಡೆ ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಇಂಗ್ಲಿಷ್ ಅಲ್ಲೂ ಕೊಟ್ಟಿದ್ದಾರೆ. ಎಲ್ಲ ಅಪ್ಡೇಟ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಈ ತರ ನೋಡಬಹುದು ನೀವು ಇಲ್ಲಿ. ಸೊ ಪೇಪರ್ ಅಲ್ಲಿ ಬಂದಿರೋದು ಇಲ್ಲಿದೆ ನೋಡಿ, ಇಲ್ಲಿ ಪೇಪರ್ ಅಲ್ಲಿ ವಿಜಯವಾಣಿ ಬಂದಿರೋದು, ಪೇಪರ್ ಅಲ್ಲಿ ಬಂದಿರೋದು ಇಲ್ಲಿದೆ. ಓಕೆ, ಡೋಂಟ್ ವರಿ, ಬಿಲೀವ್ KEA. ಯಾರು ನಮ್ದೇ ಹೋದ್ರು, ನಮ್ದೇ ಹೋದ್ರು, KEA ನಂಬಿ ಅಲ್ಲಿ ಏನ್ ಕೊಟ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ದಿಸ್ ಒನ್. ಸೊ ಇಲ್ಲಿ ಅಪ್ಲಿಕೇಶನ್ ಡೇಟ್ ಯಾವಾಗ ಸರ್ ಅಂತಂದ್ರೆ, ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಅಂಡ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್. ಸೊ ಎಲ್ಲ ಈ ಸಲ ಆನ್ಲೈನ್ ಅಲ್ಲಿ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಒಂದೆರಡು ವಿಡಿಯೋದಲ್ಲಿ ಹೇಳಿದ್ದೆ, ಈ ಸಲ ಆನ್ಲೈನ್ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಆಫ್ಲೈನ್ ಆಗಲ್ಲ, ಆನ್ಲೈನ್ ಆಗುತ್ತೆ. ಇನ್ಕ್ಲೂಡಿಂಗ್ ಸ್ಟಡಿ ಸರ್ಟಿಫಿಕೇಟ್, ಇನ್ಕ್ಲೂಡಿಂಗ್ ಯುವರ್ ಕನ್ನಡ ಮೀಡಿಯಂ, ಇನ್ಕ್ಲೂಡಿಂಗ್ ರೂರಲ್, ಇನ್ಕ್ಲೂಡಿಂಗ್ ಯುವರ್ ಕ್ಯಾಸ್ಟ್, ಇನ್ಕ್ಲೂಡಿಂಗ್ ಯುವರ್ ಇನ್ಕಮ್, ಇನ್ಕ್ಲೂಡಿಂಗ್ ಯುವರ್ 371, ಇನ್ಕ್ಲೂಡಿಂಗ್ ಯುವರ್ ಎನಿ ಸ್ಪೆಷಲ್ ಕೋಟಾ. ಆ ಸ್ಪೆಷಲ್ ಕೋಟಾ ಕರೀತಾರೆ, ಅದೇನಿಲ್ಲ, ಸ್ಪೆಷಲ್ ಕೋಟಾ ಆನ್ಲೈನ್ ಆಗಲ್ಲ, ಕರೀತಾರೆ, ಹೋಗ್ಬೇಕಾಗತ್ತೆ. ಅದು ಬಿಟ್ಟು ರಿಮೈನಿಂಗ್ ಎಲ್ಲಾನು ಆನ್ಲೈನ್ ಆಗುತ್ತೆ. ಅದಕ್ಕೆ ಅವರು ಆನ್ಲೈನ್ ರಿಜಿಸ್ಟ್ರೇಷನ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಎರಡೂ ಆಗ್ತಾ ಇದೆ ಇಲ್ಲಿ. ಯಾವಾಗ ಅಂತಂದ್ರೆ 11 AM 24/24 ಅಂದ್ರೆ 20 ಏಪ್ರಿಲ್ ಓಪನ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಯಾವಾಗ ಅಂತಂದ್ರೆ 3rd May 3/5/24 11:59 ವರೆಗೂ. ಸೊ 3rd May ಅಂತಂದ್ರೆ ರಫ್ಲಿ 20 ಅಂದ್ರೆ ರಫ್ಲಿ ಒಂದು 15 ಡೇಸ್ ಸಿಗುತ್ತೆ ನಿಮಗೆ. ಡೋಂಟ್ ವರಿ. ಓಕೆ, 15 ಡೇಸ್ ಸಿಗುತ್ತೆ. ಸೊ ನಾನು ಹೇಳಿದ್ದೆ ನಿಮಗೆ. ಆಮೇಲೆ ಲಾಸ್ಟ್ ಡೇಟ್ ಟು ಪೇ ದ ಅಪ್ಲಿಕೇಶನ್ ಫೀಸ್ ಯಾವಾಗ ಅಂದ್ರೆ 6/5. ಯಾಕಂದ್ರೆ ಇವಾಗ ಪ್ಯಾಟರ್ನ್ ಹೆಂಗ್ ಮಾಡಿದ್ರೆ ಅಂದ್ರೆ, ಫಸ್ಟ್ ಫಿಲ್ ಅಪ್ ಮಾಡಿ ಎಲ್ಲ ಆದ್ಮೇಲೆ ಪೇಮೆಂಟ್ ಮಾಡ್ಬೇಕು, ಪೇಮೆಂಟ್ ಮಾಡಿದ್ಮೇಲೆ ಕ್ಲೋಸ್ ಆಗೋಗುತ್ತೆ, ಡ್ರಾಫ್ಟ್ ಎಡಿಟ್ ಮಾಡಕ್ಕಾಗಲ್ಲ ಅಪ್ಲಿಕೇಶನ್. ಸೊ ಹರಿಬರಿ ಬೇಡ, ಬಿಟ್ಟ ಮೇಲೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡ್ತೀನಿ, ಟೈಮ್ ಇರುತ್ತೆ, ಡೋಂಟ್ ವರಿ, ವಿಡಿಯೋ ಮಾಡ್ತೀನಿ, ನೋಡ್ಕೊಂಡು ಫಿಲ್ ಅಪ್ ಮಾಡಿ. ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕು ಅನ್ನೋದು ಇದಿದೆ. ಸೊ ಆಮೇಲೆ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಟಿಕೆಟ್ಸ್ ಫಾರ್ DCET 2024 ಫ್ರಮ್ KEA ವೆಬ್ಸೈಟ್ ವಿಲ್ ಬಿ ನೋಟಿಫೈಡ್ ಲೇಟರ್ ಅಂತ ಇದೆ. ಸೊ ಎಕ್ಸಾಮ್ ಬಗ್ಗೆ ನೋಟಿಫೈಡ್ ಲೇಟರ್ ಅಂತ ಇದೆ. ಸೊ ಅಪ್ಲಿಕೇಶನ್ ಡೇಟ್ ನಿಮ್ಗೆ ಕನ್ಫರ್ಮ್ ಆಗಿದೆ, 20th ಬಿಡ್ತಾರೆ ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ತುಂಬಾ ಸಲ ಹೇಳಿದ್ದೆ. ಅರೌಂಡ್ ಏಪ್ರಿಲ್ 2nd ವೀಕ್ ನೋಟಿಫಿಕೇಶನ್ ಬಿಡ್ತಾರೆ. ಜೂನ್ ಅಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಇವಾಗ್ಲೂ ಅದನ್ನೇ ಹೇಳ್ತೀನಿ. ಅವ್ರು ಕೊಟ್ಟಿಲ್ಲ, ಬಟ್ ಅದನ್ನೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ND ಅಕಾಡೆಮಿ ಕಡೆಯಿಂದ DCET 2024 ಗೆ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಏಪ್ರಿಲ್ 5th ಸ್ಟಾರ್ಟ್ ಮಾಡಿದ್ದೀನಿ. ಶಾರ್ಟ್ ಟರ್ಮ್ ಬ್ಯಾಚ್
ಎಕ್ಸಾಮ್ ಆಗೋವರೆಗೂ ಎಕ್ಸಾಮ್ ಆದ್ಮೇಲೂ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ, ನನ್ನ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಸೊ ಪರ್ಸನಲ್ ಗೈಡೆನ್ಸ್ ಬೇಕು, ಯಾರಿಗನ್ನ ಬೇರೆ ಕಡೆ ಕೋಚಿಂಗ್ ಇರ್ತೀವಿ, ನಾನು ಪರ್ಸನಲ್ ಗೈಡೆನ್ಸ್ ಹಾಕ್ಸಾಗ ನಾನೇ ಓದ್ಕೊತೀನಿ, ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ಅದಕ್ಕೂ ಪಿಂಗ್ ಮಾಡಿ, ಅದಕ್ಕೊಂದು ಇದಿರುತ್ತೆ. ಕಂಪ್ಲೀಟ್ ಸಪೋರ್ಟ್ ಅಪ್ಲಿಕೇಶನ್ ಫಿಲ್ಲಿಂಗ್ ಇಂದ ಹಿಡಿದು ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಫರ್ದರ್ ವಿಡಿಯೋಸ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡಿ. ಇವಾಗ ಈ ತರ ರ್ಯಾಂಕಿಂಗ್ ನೋಡಿ, ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. 100 ಬಿಲೋ 100 11 ಸ್ಟೂಡೆಂಟ್ಸ್ ಬಂದಿದ್ದಾರೆ, ಲೆಸ್ ದನ್ 543 ಸ್ಟೂಡೆಂಟ್ಸ್ ಇದ್ದಾರೆ, ಲೆಸ್ ದನ್ 1084 ಸ್ಟೂಡೆಂಟ್ಸ್ ಇದ್ದಾರೆ, ಇನ್ನ ಇದ್ದಾರೆ. ಓಕೆ, ಸೊ ಈ ತರ ಒಳ್ಳೊಳ್ಳೆ ಕಾಲೇಜ್ಗೆ ಹೋಗ್ಬೇಕು. ದಿಸ್ ಇಸ್ ದ ಟಾಪ್ ರ್ಯಾಂಕ್ ಹೋಲ್ಡರ್ಸ್ ಆಫ್ ಇಂಡಿಯಾ ಅಕಾಡೆಮಿ. RV ಕಾಲೇಜ್ ಹೋಗಿದ್ದಾರೆ, BMS ಹೋಗಿದ್ದಾರೆ, UVC ಹೋಗಿದ್ದಾರೆ. ಇಂಥ ರ್ಯಾಂಕಿಂಗ್ಸ್, ಇಂಥ ಪರ್ಸೆಂಟೇಜ್, ಇಂಥ ಅಚೀವ್ಮೆಂಟ್ಸ್ ಆಗಬೇಕು ಅಂದ್ರೆ ಇಂಡಿಯಾ ಅಕಾಡೆಮಿ ಇಂದನೇ ಸಾಧ್ಯ. ನಾವು ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ. ಸೊ ಈಗ ಪ್ರೀ ಬುಕಿಂಗ್ ಆಫರ್ ಅಂತ ಕೊಡ್ತಾ ಇದ್ದೀನಿ ಸ್ವಲ್ಪ ಜನಕ್ಕೆ, ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಕೊಡಿ ಅಂತ. ಸೊ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಯಾರನ್ನ ಇಂಟ್ರೆಸ್ಟ್ ಇದ್ರೆ, ಇವಾಗ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆಗಿದೆ, ಎಕ್ಸಾಮ್ ಡೇಟ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಅದನ್ನ ಹೇಳ್ತೀನಿ ಎಕ್ಸಾಮ್ ಡೇಟ್ ಯಾವಾಗ ಅಂತ. ಸ್ಟಿಲ್ ಇಂಟ್ರೆಸ್ಟೆಡ್, ಡೋಂಟ್ ವೇಸ್ಟ್ ಯುವರ್ ಟೈಮ್. 2.5 ಮಂತ್ ಸಿಗುತ್ತೆ. ಪ್ರತಿಯೊಂದು ಸ್ಟೆಪ್ ನಾನು ಜೊತೆಗಿರ್ತೀನಿ. ಸೊ ಪಿಂಗ್ ಮಾಡಿ, ಸ್ಕ್ಯಾನ್ ಮಾಡೋ ಪಿಂಗ್ ಮಾಡ್ಬೋದು, ಇಲ್ಲ ನಂಬರ್ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ತರ ರಿಸಲ್ಟ್ಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ಇಂಜಿನಿಯರಿಂಗ್ ಕಡೆ ಜಾಯ್ನ್ ಆಗಿ, ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ. ಸೊ ಪರ್ಸನಲ್ ಗೈಡೆನ್ಸ್ ಅಂತ ಹೇಳಿದ್ನಲ್ಲ, ಇದು ಇನ್ಕ್ಲೂಡಿಂಗ್ ಆಗಿರುತ್ತೆ. ಪರ್ಸನಲ್ ಗೈಡೆನ್ಸ್ ಬೇಕು ಅಂದ್ರೆ ಸಪರೇಟ್ ಚಾರ್ಜಸ್ ಇರುತ್ತೆ. ಕೋಚಿಂಗ್ ಸೇರ್ಕೊಂಡ್ರೆ ಪರ್ಸನಲ್ ಗೈಡೆನ್ಸ್ ಎಲ್ಲ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಇರುತ್ತೆ, ಹೋಲ್ಸೇಲ್ ಪ್ಯಾಕೇಜ್ ಅದು. ಓಕೆ, ಸೊ ಎಲ್ಲ ಬೇಡ ಸರ್ ಬರೀ ಫ್ರೀ ಆಗೋರ ಇದೆ ಅಂತಂದ್ರೆ ಕಂಪ್ಲೀಟ್ ನಂದು ಚಾನಲ್ ಇದೆ, ಎಡ್ಡಿ ಅಕಾಡೆಮಿ ಚಾನಲ್ ಇದೆ, DCT ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ಎರಡಕ್ಕೂ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್ ಯಾವ್ದು ನಿಮಗೆ ಮಿಸ್ ಆಗದಿರಂಗೆ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇವಾಗ ಏನ್ ಕೊಡ್ತಾ ಇದ್ದೀನಿ ಆ ತರ. ಸೊ ನೆಕ್ಸ್ಟ್ ಕ್ವಶನ್ ಬರೋದು ನಿಮ್ಗೆ ಯಾವಾಗ ಅಂತಂದ್ರೆ, ಸರ್ ವೆನ್ ವಿಲ್ ಬಿ ದ DCT ಎಕ್ಸಾಮ್ ಡೇಟ್? ಸೊ ಎಕ್ಸಾಮ್ ಡೇಟ್ ಯಾವಾಗ ಸರ್? ನೆಕ್ಸ್ಟ್ ವಾಟ್ ವಿಲ್ ಬಿ ದ ಎಕ್ಸಾಮ್ ಕಂಡಕ್ಷನ್ ಮೋಡ್? ಎಕ್ಸಾಮ್ ಹತ್ರ ಕಂಡಕ್ಟ್ ಆಗುತ್ತೆ, ಆನ್ಲೈನ್ ಆಫ್ಲೈನ್ ಅಂತಂದ್ರೆ ನೋಡಿ ಅವರೇ ಮೆನ್ಷನ್ ಮಾಡಿದ್ದಾರೆ. ಆನ್ಲೈನ್ ಮೋಡ್ ಅಂಡ್ ಮೆಥಡ್ ಆಫ್ ಕಂಡಕ್ಟಿಂಗ್ DCT 2024 ಎಕ್ಸಾಮ್ಸ್. ಎಕ್ಸಾಮ್ ಡೇಟ್ ಅಂಡ್ ಟೈಮ್ ಟೇಬಲ್ ವಿಲ್ ಬಿ ನೋಟಿಫೈಡ್ ಲೇಟರ್. ಸೊ ಆನ್ಲೈನ್ ಮೋಡ್ ಅಂಡ್ ಮೆಥಡ್ ಆಫ್ ಕಂಡಕ್ಟಿಂಗ್ ಆಫ್ DCT 2024. ಓಕೆ, ಸೊ ಎಕ್ಸಾಮ್ ಕಂಡಕ್ಟ್ ಮಾಡೋದು ಆನ್ಲೈನ್, ನಿಮಗೆ ಯಾವುದೇ ಕಾರಣಕ್ಕೂ ಆಫ್ಲೈನ್ ಇರಲ್ಲ. ಸೊ ಇದನ್ನೇ ಹೇಳ್ತಾ ಇದ್ದಿದ್ದು. ಅದಕ್ಕೊಂದು ಮಾಕ್ ಟೆಸ್ಟ್ ಇಟ್ಟಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಆಪ್ ಇದೆ, ಸಿಸ್ಟಮ್ ಲಾಗಿನ್ ಮಾಡಬಹುದು, ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಮಾಡಬಹುದು. ಅಲ್ಲಿ ನೋಡಿ ಒಂದು ವ್ಯೂ ಬರುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡಿ ಎಲ್ಲ ಚೆಕ್ ಮಾಡಿ, ಇಲ್ಲ ಪ್ಲೇ ಲಿಸ್ಟ್ ಹೋಗಿ ಎಲ್ಲ ಸಿಗುತ್ತೆ ನಿಮಗೆ. ಸೊ ಈ ಸಲ DCT ಎಕ್ಸಾಮ್ ನಿಮಗೆ ಆನ್ಲೈನ್ ಆಗೋದು. ಯಾವಾಗ ಬರುತ್ತೆ ಸರ್ ಎಕ್ಸಾಮ್ ಅಂತಂದ್ರೆ, ನಾನು ಹೇಳಿದೆ ನಿಮಗೆ ನೋಟಿಫಿಕೇಶನ್ ಬಿಟ್ಟ ಮೇಲೆ 45 ಡೇಸ್ ಅಂತ. ಸೊ 20th ಬಿಟ್ರೆ ನಿಮಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ, ಮೇ ಎಂಡಿಂಗ್ ನಿಮಗೆ ಡಿಪ್ಲೊಮಾ ಎಕ್ಸಾಮ್ ಮುಗಿಯುತ್ತೆ. ನೋಡಿ May 9th ಡಿಪ್ಲೊಮಾ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಟೈಮ್ ಟೇಬಲ್ ಬರುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಜಾಯ್ನ್ ಆಗಿ ಗ್ರೂಪ್ಗೆ ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಹಾಗೆ ಮೇ 19th ಇಂದ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, May 25, 26 ಮುಗಿದೋಗುತ್ತೆ. ಸೊ ಅವ್ರು ಪ್ಲಾನ್ ಮಾಡ್ತಾ ಇರೋದೇನು ಅಂತಂದ್ರೆ, ನೋಟಿಫೈಡ್ ಲೇಟರ್ ಅಂತಂದ್ರೆ ಪ್ರಾಬಬಲಿ June 10th ಅರೌಂಡ್ ಬರೋ ಚಾನ್ಸಸ್ ಇರುತ್ತೆ. June 9th ಸಂಡೇ ಇದೆ. ಓಕೆ, ನೋಡ್ಬೋದು ನೀವು ಇಲ್ಲಿ June 9th. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ, ಇದು ಏಪ್ರಿಲ್, ಸೊ ಏಪ್ರಿಲ್, ಇದು ಮೇ, ಇದು ಜೂನ್. ಓಕೆ, ಜೂನ್ ತಗೊಂಡ್ರೆ ಸೊ June 9th ಸಂಡೇ ಇದೆ. June 9th ಬಂದು ಸಂಡೇ ಇದೆ. ಪ್ರಾಬಲಿ ಆ ಡೇಟ್ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಇನ್ ಕೇಸ್ 9th ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇಟ್ ಬಂದು 16th ಇದೆ. ಸೊ ಪಾಸಿಬಲಿ 16th, 9th or 16th. ಸೊ ಇವಾಗ ಏಪ್ರಿಲ್ ಇರೋದ್ರಿಂದ ಏಪ್ರಿಲ್, ಮೇ, ಜೂನ್ ಫಸ್ಟ್ ವೀಕ್, 1 ವೀಕ್ ಸಿಕ್ಕಿದ್ರು 2.5 ಮಂತ್ಸ್ ನಿಮ್ಗೆ ಟೈಮ್ ಇದೆ. ಟೈಮ್ ವೇಸ್ಟ್ ಮಾಡಬೇಡಿ. ಯಾರನ್ನ ಇಂಟ್ರೆಸ್ಟ್ ಇವರು, ಇಫ್ ಯು ನೀಡ್ ಸಪೋರ್ಟ್, ಎಸ್ ಸರ್ ನಮಗೆ ನೀವು ಕೋಚಿಂಗ್ ಬೇಕು, ನಿಮ್ ಗೈಡೆನ್ಸ್ ಬೇಕು, ಈ ತರ ಒಂದು ರಿಸಲ್ಟ್ಸ್ ಬೇಕು, ಒಳ್ಳೊಳ್ಳೆ ರಿಸಲ್ಟ್ಸ್ ಬೇಕು ಅಂದ್ರೆ ದಯಮಾಡಿ ಪಿಂಗ್ ಮಾಡಿ. ಸೊ ಇದ್ರ ಬಗ್ಗೆ ನೋಟಿಫಿಕೇಶನ್ ಏನ್ ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಹೋಲ್ಡ್ ಮಾಡಿ. ಸೊ ಸದ್ಯಕ್ಕೆ ಇವಾಗ ಡೇಟ್ಸ್ ಬಂದು 20th ಅಂದ್ರೆ 20th ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡಬೇಕು, ಯಾವ ತರ ಫಿಲ್ಅಪ್ ಮಾಡಬೇಕು, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು. ಇವತ್ತು ಇನ್ನ ಶನಿವಾರ, ನಾಳೆ ಒಳಗೆ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಪ್ರಕಾರ ಸೋಮವಾರದಿಂದ ವರ್ಕೌಟ್ ಮಾಡಿ ಏನೇನ್ ಮಾಡಬೇಕು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಲೈಕ್ ಮಾಡಿ. ಯಾರು ಈ ವಿಡಿಯೋ ನೋಡ್ತೀರಾ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಇಂಡಿಯಾ ಅಕಾಡೆಮಿ ಚಾನಲ್. ಅಂಡ್ ಇಂಟ್ರೆಸ್ಟ್ ಇದ್ದವರು, ಕೋಚಿಂಗ್ಗೆ ಜಾಯ್ನ್ ಆಗೋಕೆ ಇಂಟ್ರೆಸ್ಟ್ ಇದ್ದವರು ಡೆಫಿನೆಟ್ಲಿ ಪಿಂಗ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.